ನಮ್ಮ ನಾಟನ್ನ ನಾವೇ ನೋಡದೆ ಹೋದರೆ ಹೆಂಗೆ ಗುರು? ಇದು ನಿಮ್ಮ ಮಲ್ನಾಡ್ ಬ್ಲಾಗ್ ಕನ್ನಡ. ನಮಸ್ತೆ ಸ್ನೇಹಿತರೆ, ನಾವಿವತ್ತು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರದ ಬಳಿ ಇರುವ ಕೆಂಜಿಗಾಪುರ ದೇವಾಲಯಕ್ಕೆ ಬಂದಿದ್ದೀವಿ. ಇದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಕೆಂಜಿಗಾಪುರ. ನಮ್ಮ ವಿಜಯನಗರದ ಅರಸರಿಗೆ ಶಿವನ ಮೇಲೆ ಅತಿಯಾದ ಪ್ರೀತಿ ಭಕ್ತಿ. ಹಾಗಾಗಿ ಇಕ್ಕೇರಿ, ಕೆಳದಿ ಹೀಗೆ ಹಲವಾರು ಕಡೆ ಹೋಗಿ ನೋಡಿ ನಮ್ಮ ಶಿವನ ದೇವಾಲಯಗಳೇ ಹೆಚ್ಚು. ಇಕ್ಕೇರಿ, ಕೆಳದಿಯಂತಹ ದೊಡ್ಡ ದೊಡ್ಡ ದೇವಾಲಯಗಳ ನಡುವೆ ಮರೆಯಾದಂತಹ ಒಂದು ಪುಟ್ಟ ದೇವಾಲಯವನ್ನ ಮತ್ತೆ ಇಲ್ಲಿನ ಮಾಹಿತಿಯನ್ನ ತಿಳಿಸೋದೆ ಇಂದಿನ ನಿಮ್ಮ ಮಲ್ನಾಡ್ ಬ್ಲಾಗ್ ಕನ್ನಡ. ಸರಿಸುಮಾರು 1418ರಲ್ಲಿ ಈ ದೇವಾಲಯವನ್ನು ವಿಜಯನಗರದ ಅರಸರು ಸ್ಥಾಪನೆ ಮಾಡ್ತಾರೆ. ಅಂದಿನ ಸಾಮಂತ ಅರಸರಾದಂತಹ ಪ್ರತಾಪ ಪ್ರೌಢರಾಯ ಹಾತೋಡಿ ಅರಸರು ಈ ದೇವಾಲಯವನ್ನು ಕಟ್ಟಿಸ್ತಾರೆ. ವಿಜಯನಗರದ ದ್ರಾವಿಡ ಶೈಲಿಯಲ್ಲಿ ಕಟ್ಟಿರುವಂತಹ ಈ ದೇವಾಲಯವನ್ನು 2016ರಲ್ಲಿ ಮತ್ತೆ ಜೀರ್ಣೋದ್ಧಾರ ಮಾಡ್ತಾರೆ. ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಕಲಾಹೀನವಾಗಿದ್ದಂತಹ ವಾಸ್ತುಶಿಲ್ಪಗಳನ್ನು ಮತ್ತೆ ಅಭಿವೃದ್ಧಿಗೊಳಿಸಲಾಗುತ್ತದೆ. ಹಾಗಾಗಿ ಕೆಲವು ವಾಸ್ತುಶಿಲ್ಪಗಳು ಮಾಸಿದಂತೆಯೂ ಹೊಸದರಂತೆಯೂ ನಮಗೆ ಕಾಣಿಸುತ್ತದೆ. ವಿಜಯನಗರದ ಅರಸರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತಿದ್ದರು ಎಂದು ಈ ಶಿಲ್ಪಕಲೆಗಳನ್ನು ನೋಡಿದ್ರೇನೆ ನಮಗೆ ತಿಳಿಯುತ್ತದೆ. ಈಗ ಈ ದೇವಾಲಯವು ಪುರಾತತ್ವ ಇಲಾಖೆಯ ಅಧೀನದಲ್ಲಿದೆ. ಇಲ್ಲಿನ ಆರಾಧಕರು ಶೈವರಾಗಿದ್ದು ಒಂದೇ ಕುಟುಂಬದ 8ನೇ ತಲೆಮಾರಿನವರಾದ ಪ್ರವೀಣ್ ಅವರು ಈಗ ಇಲ್ಲಿನ ಪೂಜೆ ವಿಧಾನಗಳನ್ನು ನೆರವೇರಿಸುತ್ತಾರೆ. ಹಾಗೆ ನಮಗೆ ಹೆಚ್ಚಿನ ಮಾಹಿತಿ ಅವರಿಂದಲೇ ತಿಳಿದು ಬಂದಿದ್ದು ನಮ್ಮ ಮಲ್ನಾಡ್ ಬ್ಲಾಗ್ ಕನ್ನಡದಿಂದ ಧನ್ಯವಾದಗಳು. ದೇವಾಲಯದ ಎಡಭಾಗದಲ್ಲಿ ಶ್ರೀ ಗಣಪತಿ ದೇವರಿದ್ದು ಬಲಭಾಗದಲ್ಲಿ ಶ್ರೀ ಭದ್ರಕಾಳಿ ಅಮ್ಮನವರ ದೇವಾಲಯವನ್ನು ಕೂಡ ನೋಡಬಹುದು. ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯ ಹಿಂದಿನ ದಿನ ಇಲ್ಲಿ ಶ್ರೀ ವೀರಭದ್ರೇಶ್ವರ ದೇವರ ಜಾತ್ರಾ ಮಹೋತ್ಸವವು ಕೂಡ ಜರುಗುತ್ತದೆ. ಹಾಗೆ ಕಾರ್ತಿಕ ದೀಪೋತ್ಸವದ ಸಮಯದಲ್ಲಿ ವಿಶೇಷವಾದಂತಹ ಎಲೆ ಪೂಜೆಯೂ ಇರುತ್ತದೆ. ದೇವಾಲಯದ ಹೊರಭಾಗದಲ್ಲಿ ಕೆರೆಯ ಪಕ್ಕದಲ್ಲಿ ಮುಖಮಂಟಪದ ಕೆಳಗೆ ನಂದಿಯ ವಿಗ್ರಹವಿದ್ದು ಶಿವಲಿಂಗದ ಸ್ಥಾಪನೆಯನ್ನು ಕೂಡ ನೋಡಬಹುದು. ಇಂದು ಶ್ವೇತ ಪುಷ್ಪಗಳಿಂದ ಆರಾಧಿಸಲ್ಪಟ್ಟ ಶಿವನನ್ನ ನೋಡೋದೇ ಒಂಥರ ಖುಷಿಯ ವಿಚಾರ. ಈ ದೇವಾಲಯವು ಬೆಳಗ್ಗೆ 6ರಿಂದ 11ರವರೆಗೆ, ಸಂಜೆ 6ರಿಂದ 7ರವರೆಗೆ ನಿತ್ಯ ತೆರೆದಿರುತ್ತದೆ. ಈ ದೇವಾಲಯದ ಪಕ್ಕದಲ್ಲಿ ಇರುವ ಕೆರೆಯಲ್ಲಿ ಅರಳಿ ನಿಂತಿರುವ ತಾವರೆ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ. ಈ ಮಲೆನಾಡು ಒಂಥರ ಅದ್ಭುತ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಇದು ನಿಮ್ಮ ಮಲ್ನಾಡ್ ಬ್ಲಾಗ್ ಕನ್ನಡ. ಥ್ಯಾಂಕ್ ಯು.